ಈಗ ಮದ್ದಳೆಯಲ್ಲಿ ಉರುಳಿಕೆಯನ್ನು 1ನೇ 2ನೇ ಕಾಲ 3ನೇ ಕಾಲ 4ನೇ ಕಾಲದಲ್ಲಿ ನುಡಿಸುವಂಥದ್ದು. ಈಗ ಮೊದಲು ನಾನು ನುಡಿಸ್ತೇನೆ, ಆಮೇಲೆ ನೀವು ನುಡಿಸಬೇಕು. ಈಗ 1ನೇ ಕಾಲ ಸರಿ ಆಗೋ ತನಕ 2ನೇ ಕಾಲಕ್ಕೆ ಹೋಗಲಿಕ್ಕಿಲ್ಲ, ಹಾಗೆ 2ನೇ ಕಾಲ ಸರಿ ಆಗೋ ತನಕ 3ನೇ ಕಾಲಕ್ಕೆ ಹೋಗಲಿಕ್ಕಿಲ್ಲ. ಆಮೇಲೆ ಎಲ್ಲ ಕಾಲದಲ್ಲೂ ಸ್ಪಷ್ಟವಾಗಿ ಮದ್ದಳೆಯಲ್ಲಿ ನುಡಿಸಲಿಕ್ಕೆ ಸಾಧ್ಯ ಆದಮೇಲೆ 4ನೇ ಕಾಲಕ್ಕೆ ಹೋಗಬೇಕು. ಯಾವುದೇ ರೀತಿಯಲ್ಲಿ ವೇಗ ನುಡಿಸುವುದು ಅಂತ ಮೊದಲನೇದಾಗಿ ಅಭ್ಯಾಸ ಮಾಡಿದರೆ ಕೈ ಹಾಳಾಗುತ್ತದೆ, ನಿಮ್ಮ ನುಡಿಸುವ ಕ್ರಮಗಳು ಹಾಳಾಗಿ ಹೋಗ್ತದೆ. ಅದಕ್ಕೆ ನಾನು ಮೊದಲು ನುಡಿಸ್ತೇನೆ, ಅದನ್ನು ನೋಡಿಕೊಂಡು ಆಮೇಲೆ ಮುಂದೆವರಿಯುತ್ತಾ ಕಲಿಬಹುದು. ಈಗ 1ನೇ ಕಾಲ ಕಿ ಟ ತ ಕ ತ ರಿ ಕಿ ಟ ಕಿ ಟ ತ ಕ ತ ರಿ ಕಿ ಟ ಕಿ ಟ ತ ಕ ತ ರಿ ಕಿ ಟ. 2ನೇ ಕಾಲ ಕಿ ಟ ತ ಕ ತ ರಿ ಕಿ ಟ ಕಿ ಟ ತ ಕ ತ ರಿ ಕಿ ಟ ಕಿ ಟ ತ ಕ ತ ರಿ ಕಿ ಟ ಕಿ ಟ ತ ಕ ತ ರಿ ಕಿ ಟ. 3ನೇ ಕಾಲ ಕಿ ಟ ತ ಕ ತ ರಿ ಕಿ ಟ 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 ಕಿ ಟ ತ ಕ ತ ರಿ ಕಿ ಟ. ಕೊನೆಯದಾಗಿ 4ನೇ ಕಾಲ ಕಿಟ ತಕ್ಕ ತರಿ ಕಿಟ 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 ತಕ್ಕ ತರಿ ಕಿಟ ಕಿಟ ತಕ್ಕ ತರಿ ಕಿಟ